ನಮಸ್ಕಾರ. ರೌಂಡ್ ಮತ್ತು ಸ್ಕ್ವೇರ್ ಅಥವಾ ಹೆಕ್ಸಾಗಾನಲ್ ಬಾರ್ ಮೇಲೆ ಸೆಟ್ಟಿಂಗ್ ಅಭ್ಯಾಸ ಮಾಡುವ ಕುರಿತ ಈ ಸೆಷನ್ಗೆ ಸುಸ್ವಾಗತ. ನಾವು ಸೆಷನ್ ಅನ್ನು ಪ್ರಾರಂಭಿಸೋಣ. ಈಗ ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ ಸರ್ಫೇಸ್ ಗೇಜ್ ಸಹಾಯದಿಂದ 4 ಜಾ ಇಂಡಿಪೆಂಡೆಂಟ್ ಚೆಕ್ನಲ್ಲಿ ರೌಂಡ್ ರಾಡ್ ಅನ್ನು ಟ್ರೂ ಮಾಡುವುದು. ಸರ್ಫೇಸ್ ಗೇಜ್ ಸಹಾಯದಿಂದ 4 ಜಾ ಇಂಡಿಪೆಂಡೆಂಟ್ ಚೆಕ್ನಲ್ಲಿ ಸ್ಕ್ವೇರ್ ಅಥವಾ ಹೆಕ್ಸಾಗನಲ್ ರಾಡ್ ಅನ್ನು ಟ್ರೂ ಮಾಡುವುದು. ಟ್ರೂಯಿಂಗ್ ಎನ್ನುವುದು ವಸ್ತು ಅಥವಾ ವೀಲ್ ಅಥವಾ ವರ್ಕ್ ಪೀಸ್ ಅನ್ನು ನಿಖರವಾದ ಆಕಾರ ಅಥವಾ ಅಗತ್ಯವಿರುವ ಸ್ಥಾನಕ್ಕೆ ತರುವ ಒಂದು ಕಾರ್ಯಾಚರಣೆಯಾಗಿದೆ. ಟರ್ನಿಂಗ್ ಮಾಡುವ ಮೊದಲು ಟ್ರೂಯಿಂಗ್ ಮಾಡದಿದ್ದರೆ ಈ ಕೆಳಗಿನ ಫಲಿತಾಂಶಗಳು ಕಂಡುಬರುತ್ತವೆ. ಕಟಿಂಗ್ ಟೂಲ್ನಲ್ಲಿ ಅಸಮ ಲೋಡ್, ಅದೇ ಆಳಕ್ಕೆ ಹೆಚ್ಚಿನ ಮೆಟಲ್ ಅನ್ನು ಕೇಂದ್ರದ ಹೊರಗಿನ ಭಾಗದಿಂದ ತೆಗೆದುಹಾಕಲಾಗುತ್ತದೆ. ಟರ್ನ್ಡ್ ಸರ್ಫೇಸ್ ಸಿಲಿಂಡ್ರಿಕಲ್ ಅಲ್ಲದಿರಬಹುದು. ಈ ಅಭ್ಯಾಸಕ್ಕೆ ಅಗತ್ಯವಿರುವ ಟೂಲ್ಗಳು: ಔಟ್ಸೈಡ್ ಕ್ಯಾಲಿಪರ್ಸ್, ಸ್ಟೀಲ್ ರೂಲ್, 4 ಜಾ ಇಂಡಿಪೆಂಡೆಂಟ್ ಚೆಕ್, ಚೆಕ್ ಕೀ, ಸರ್ಫೇಸ್ ಗೇಜ್, ವರ್ನಿಯರ್ ಕ್ಯಾಲಿಪರ್ಸ್. 4 ಜಾ ಇಂಡಿಪೆಂಡೆಂಟ್ ಚೆಕ್ನಲ್ಲಿ ರೌಂಡ್ ರಾಡ್ ಅನ್ನು ಟ್ರೂಯಿಂಗ್ ಮಾಡುವ ಬಗ್ಗೆ ಈಗ ಕಲಿಯೋಣ. ಕೆಲಸ ಮಾಡುವ ಮೊದಲು ಮಷಿನ್ ಅನ್ನು ಸ್ವಚ್ಛಗೊಳಿಸಿ. ಮೈನ್ ಸ್ಪಿಂಡಲ್ ಅನ್ನು ನ್ಯೂಟ್ರಲ್ ಪೊಸಿಷನ್ನಲ್ಲಿ ಇರಿಸಿ. ವರ್ಕ್ ಪೀಸ್ ಗಾತ್ರವನ್ನು ಔಟ್ಸೈಡ್ ಕ್ಯಾಲಿಪರ್ ಮತ್ತು ಸ್ಟೀಲ್ ರೂಲ್ನಿಂದ ಅಳೆಯಿರಿ. ಇಂಡಿಪೆಂಡೆಂಟ್ ಚೆಕ್ನ 4 ಜಾಸ್ಗಳನ್ನು ಇರಿಸಿ. ವರ್ಕ್ ಅನ್ನು ಹಿಡಿದಿಡಲು ಕೇಂದ್ರದಿಂದ ಸಮಾನ ದೂರದಲ್ಲಿ ಇರಿಸಿ. ವಿರುದ್ಧ ಜಾಸ್ಗಳ ಇನ್ನರ್ ಫೇಸ್ ನಡುವಿನ ಅಂತರವು ವರ್ಕ್ ಪೀಸ್ನ ಡಯಾಮೀಟರ್ಗೆ ಸಮನಾಗಿರಬೇಕು. ವರ್ಕ್ ಅನ್ನು ಸೇರಿಸಲು ಅಡ್ಜಸೆಂಟ್ ಜಾಸ್ಗಳನ್ನು ಸಾಕಷ್ಟು ತೆರೆಯಿರಿ ಮತ್ತು ವರ್ಕ್ ಪೀಸ್ ಅನ್ನು ಚೆಕ್ ಒಳಗೆ ಇರಿಸಿ. ವರ್ಕ್ ಅನ್ನು ಹಿಡಿಯುವಷ್ಟು 2 ಅಡ್ಜಸೆಂಟ್ ಜಾಸ್ಗಳನ್ನು ಬಿಗಿಗೊಳಿಸಿ. ಚೆಕ್ ಹತ್ತಿರವಿರುವ ಬೆಡ್ ವೇಸ್ಗಳ ಮೇಲೆ ಸರ್ಫೇಸ್ ಗೇಜ್ ಅನ್ನು ಇರಿಸಿ. ಅದರ ಟಿಪ್ ಕನಿಷ್ಠ ಅಂತರದೊಂದಿಗೆ ವರ್ಕ್ ಪೀಸ್ನ ಮೇಲ್ಭಾಗ ಅಥವಾ ಪಕ್ಕದ ಭಾಗಕ್ಕೆ ಹತ್ತಿರವಾಗುವಂತೆ ಪಾಯಿಂಟರ್ ಅನ್ನು ಹೊಂದಿಸಿ. ಚೆಕ್ ಅನ್ನು ಕೈಯಿಂದ ತಿರುಗಿಸಿ ಮತ್ತು 2 ವಿರುದ್ಧ ಜಾಸ್ಗಳ ಸ್ಥಾನಕ್ಕಾಗಿ ಪಾಯಿಂಟರ್ ಮತ್ತು ವರ್ಕ್ ಸರ್ಫೇಸ್ ನಡುವಿನ ಅಂತರವನ್ನು ಗಮನಿಸಿ. ಅಂತರವು ಹೆಚ್ಚಾದಾಗ ಜಾ ಅನ್ನು ಸ್ವಲ್ಪ ತೆರೆಯಿರಿ ಮತ್ತು ವಿರುದ್ಧ ಜಾ ಅನ್ನು ಬಿಗಿಗೊಳಿಸಿ. ಅಂತರವು ಒಂದೇ ಆಗುವವರೆಗೆ ಪುನರಾವರ್ತಿಸಿ. ವಿರುದ್ಧ ಜಾಸ್ಗಳ ಇತರ ಸೆಟ್ಗಾಗಿ ಹಿಂದಿನ ಅನುಕ್ರಮವನ್ನು ಪುನರಾವರ್ತಿಸಿ. ಪಾಯಿಂಟರ್ ಟಿಪ್ ಅನ್ನು ವರ್ಕ್ ಸರ್ಫೇಸ್ ಹತ್ತಿರಕ್ಕೆ ತನ್ನಿ. ಚೆಕ್ ಅನ್ನು ಕೈಯಿಂದ ತಿರುಗಿಸಿ ಮತ್ತು ಅಂತರವನ್ನು ಗಮನಿಸಿ. ಸುಮಾರು 250 ಆರ್ಪಿಎಂನಲ್ಲಿ ಸ್ಪಿಂಡಲ್ ಲೇವರ್ ಅನ್ನು ಎಂಗೇಜ್ ಮಾಡಿ ಮತ್ತು ಮಷಿನ್ ಅನ್ನು ಚಲಾಯಿಸಿ. ವರ್ಕ್ ಮತ್ತು ಫೀಲ್ ಅನ್ನು ಸ್ಪರ್ಶಿಸಲು ಟಿಪ್ ಮೇಲ್ಭಾಗದಲ್ಲಿ ಸ್ವಲ್ಪ ಒತ್ತಡವನ್ನು ನೀಡಿ. ಒಂದು ವೇಳೆ ಫೀಲ್ ಪಾಯಿಂಟರ್ ಟಿಪ್ ಏಕರೂಪವಾಗಿ ಸಂಪರ್ಕಿಸುತ್ತಿದ್ದರೆ ಅದು ವರ್ಕ್ ಟ್ರೂಡ್ ಆಗಿದೆ ಎಂದು ಸೂಚಿಸುತ್ತದೆ. ಫೀಲ್ ಏಕರೂಪವಾಗಿಲ್ಲದಿದ್ದರೆ ಫೀಲ್ ಹೈ ಇರುವೆಡೆಯಲ್ಲಿ ಜಾ ಅನ್ನು ಬಿಗಿಗೊಳಿಸಿ. ಏಕರೂಪದ ಫೀಲ್ ಅನ್ನು ಅನುಭವಿಸುವವರೆಗೆ ಪುನರಾವರ್ತಿಸಿ.
ಅಂತಿಮವಾಗಿ ಅದೇ ಪ್ರಮಾಣದ ಒತ್ತಡದೊಂದಿಗೆ ವಿರುದ್ಧ ಜಾಸ್ಗಳನ್ನು ಬಿಗಿಗೊಳಿಸಿ. ವರ್ಕ್ನ ಟ್ರೂ ರನ್ನಿಂಗ್ಗಾಗಿ ಮತ್ತೊಮ್ಮೆ ಪರಿಶೀಲಿಸಿ. ಫೋರ್ ಜಾ ಇಂಡಿಪೆಂಡೆಂಟ್ ಚೆಕ್ನಲ್ಲಿ ಸ್ಕ್ವೇರ್ ರಾಡ್ ಅನ್ನು ಟ್ರೂಯಿಂಗ್ ಮಾಡುವ ಬಗ್ಗೆ ಈಗ ಕಲಿಯೋಣ. ಕೆಲಸ ಮಾಡುವ ಮೊದಲು ಮಷಿನ್ ಅನ್ನು ಸ್ವಚ್ಛಗೊಳಿಸಿ. ಮೈನ್ ಸ್ಪಿಂಡಲ್ ಅನ್ನು ನ್ಯೂಟ್ರಲ್ ಪೊಸಿಷನ್ನಲ್ಲಿ ಇರಿಸಿ. ವರ್ನಿಯರ್ ಕ್ಯಾಲಿಪರ್ನೊಂದಿಗೆ ಜಾಬ್ ಸೈಜ್ ಅನ್ನು ಅಳೆಯಿರಿ. ಇಂಡಿಪೆಂಡೆಂಟ್ ಚೆಕ್ನ 4 ಜಾಸ್ಗಳನ್ನು ಕೇಂದ್ರದಿಂದ ಸಮಾನ ದೂರದಲ್ಲಿ ಇರಿಸಿ. ಜಾಬ್ ಅನ್ನು ಸೇರಿಸಲು ಅಡ್ಜಸೆಂಟ್ ಜಾಸ್ಗಳನ್ನು ಸಾಕಷ್ಟು ತೆರೆಯಿರಿ ಮತ್ತು ಜಾಬ್ ಅನ್ನು ಚೆಕ್ ಒಳಗೆ ಇರಿಸಿ. ಜಾಬ್ ಅನ್ನು ಹಿಡಿಯುವಷ್ಟು 2 ಅಡ್ಜಸೆಂಟ್ ಜಾಸ್ಗಳನ್ನು ಬಿಗಿಗೊಳಿಸಿ. ಚೆಕ್ ಹತ್ತಿರವಿರುವ ಬೆಡ್ ವೇಸ್ಗಳ ಮೇಲೆ ಸರ್ಫೇಸ್ ಗೇಜ್ ಅನ್ನು ಇರಿಸಿ. ಅದರ ಟಿಪ್ ಕನಿಷ್ಠ ಅಂತರದೊಂದಿಗೆ ಸ್ಕ್ವೇರ್ ರಾಡ್ನ ಮೇಲ್ಭಾಗದ ಮೂಲೆಯ ಹತ್ತಿರ ಚಲಿಸುವಂತೆ ಮಾಡಲು ಪಾಯಿಂಟರ್ ಅನ್ನು ಹೊಂದಿಸಿ. ಚೆಕ್ ಅನ್ನು ಕೈಯಿಂದ ತಿರುಗಿಸಿ ಮತ್ತು 2 ವಿರುದ್ಧ ಜಾಸ್ಗಳ ಸ್ಥಾನಕ್ಕಾಗಿ ಪಾಯಿಂಟರ್ ಮತ್ತು ಜಾಬ್ ಕಾರ್ನರ್ ನಡುವಿನ ಅಂತರವನ್ನು ಗಮನಿಸಿ. ಅಂತರ ಹೆಚ್ಚಾದಾಗ 2 ಜಾಸ್ಗಳನ್ನು ಸ್ವಲ್ಪ ತೆರೆಯಿರಿ ಮತ್ತು ವಿರುದ್ಧ 2 ಜಾಸ್ಗಳನ್ನು ಬಿಗಿಗೊಳಿಸಿ. ಅಂತರವು ಒಂದೇ ಆಗುವವರೆಗೆ ಪುನರಾವರ್ತಿಸಿ. ವಿರುದ್ಧ ಜಾಸ್ಗಳ ಸೆಟ್ಗಾಗಿ ಹಿಂದಿನ ಅನುಕ್ರಮವನ್ನು ಪುನರಾವರ್ತಿಸಿ. ಪಾಯಿಂಟರ್ ಟಿಪ್ ಅನ್ನು ಜಾಬ್ ಕಾರ್ನರ್ ಹತ್ತಿರಕ್ಕೆ ತನ್ನಿ. ಚೆಕ್ ಅನ್ನು ಕೈಯಿಂದ ತಿರುಗಿಸಿ ಮತ್ತು ಅಂತರವನ್ನು ಗಮನಿಸಿ. ಸುಮಾರು 250 ಆರ್ಪಿಎಂನಲ್ಲಿ ಸ್ಪಿಂಡಲ್ ಲೇವರ್ ಅನ್ನು ಎಂಗೇಜ್ ಮಾಡಿ ಮತ್ತು ಮಷಿನ್ ಅನ್ನು ಚಲಾಯಿಸಿ. ಜಾಬ್ ಕಾರ್ನರ್ ಮತ್ತು ಫೀಲ್ ಅನ್ನು ಸ್ಪರ್ಶಿಸಲು ಟಿಪ್ ಮೇಲ್ಭಾಗದಲ್ಲಿ ಸ್ವಲ್ಪ ಒತ್ತಡವನ್ನು ನೀಡಿ. ಕಾಂಟ್ಯಾಕ್ಟಿಂಗ್ ಪಾಯಿಂಟರ್ ಟಿಪ್ನ ಫೀಲ್ ಪ್ರತಿಯೊಂದು ಮೂಲೆಯಲ್ಲಿಯೂ ಏಕರೂಪವಾಗಿದ್ದರೆ ಅದು ವರ್ಕ್ ಟ್ರೂಡ್ ಆಗಿದೆ ಎಂದು ಸೂಚಿಸುತ್ತದೆ. ಏಕರೂಪದ ಫೀಲ್ ಅನ್ನು ಅನುಭವಿಸುವವರೆಗೆ ಪುನರಾವರ್ತಿಸಿ. ಅಂತಿಮವಾಗಿ ಅದೇ ಪ್ರಮಾಣದ ಒತ್ತಡದೊಂದಿಗೆ ವಿರುದ್ಧ ಜಾಸ್ಗಳನ್ನು ಬಿಗಿಗೊಳಿಸಿ. ಜಾಬ್ನ ಟ್ರೂ ರನ್ನಿಂಗ್ಗಾಗಿ ಮತ್ತೊಮ್ಮೆ ಪರಿಶೀಲಿಸಿ. ಏಕರೂಪದ ಫೀಲ್ ಅನ್ನು ಅನುಭವಿಸುವವರೆಗೆ ಪುನರಾವರ್ತಿಸಿ. ನೆನಪಿಸಿಕೊಳ್ಳಲು ನಾವು ಕಲಿತಿರುವುದು: ಸರ್ಫೇಸ್ ಗೇಜ್ ಸಹಾಯದಿಂದ 4 ಜಾ ಇಂಡಿಪೆಂಡೆಂಟ್ ಚೆಕ್ನಲ್ಲಿ ರೌಂಡ್ ರಾಡ್ ಅನ್ನು ಟ್ರೂ ಮಾಡುವುದು, ಸರ್ಫೇಸ್ ಗೇಜ್ ಸಹಾಯದಿಂದ 4 ಜಾ ಇಂಡಿಪೆಂಡೆಂಟ್ ಚೆಕ್ನಲ್ಲಿ ಸ್ಕ್ವೇರ್ ಅಥವಾ ಹೆಕ್ಸಾಗನಲ್ ರಾಡ್ ಅನ್ನು ಟ್ರೂ ಮಾಡುವುದು. ರೌಂಡ್, ಸ್ಕ್ವೇರ್ ಮತ್ತು ಹೆಕ್ಸಾಗಾನಲ್ ಬಾರ್ ಮೇಲೆ ಸೆಟ್ಟಿಂಗ್ ಮಾಡುವ ಅಭ್ಯಾಸ ಕುರಿತ ವಿಷಯವಾಗಿದೆ. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಅಭ್ಯಾಸಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.